ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಹೇಳಿ ಹಲವು ಜನ ಶಾಸಕರು ಮಾತ್ರ ಅಲ್ಲ, ಒಂದಿಷ್ಟು ಜನ ಶ್ರೀಗಳು ಕೂಡ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಅದರಲ್ಲೂ ಬಹಳ ಪ್ರಮುಖವಾಗಿ ಈಡಿಗ ಸಮುದಾಯದ ಸ್ವಾಮೀಜಿ ಆಗಿರುವಂಥ ಪ್ರಣವಾನಂದ ಶ್ರೀಗಳು ಪದೇ ಪದೇ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾನೆ ಬರ್ತಾ ಇದ್ರು. ಸೊ ಅವರು ಕೂಡ ವೇದಿಕೆಯಲ್ಲಿ ನಾವು ಗಮನಿಸಿದ್ವಿ, ಹಾರ ಹಾಕೋ ಮುಖೇನ ಅವರಿಗೆ ಈ ಸಂದರ್ಭದಲ್ಲಿ ವಿಶ್ ಮಾಡಿದ್ದಾರೆ ಶ್ರೀಗಳು. ಜೊತೆಗೆ ಫಾದರ್ಸ್ ಅಂದರೆ ಬೇರೆ ಬೇರೆ ಚರ್ಚ್ನ ಫಾದರ್ಸ್ ಇದ್ದಾರೆ, ಜೊತೆಗೆ ಮೌಲ್ವಿಗಳು ಕೂಡ ಆಗಮಿಸಿರೋದು, ಪ್ರತಿಯೊಬ್ಬರು ಕೂಡ ಅವರಿಗೆ ವಿಶ್ ಮಾಡ್ತಾ ಇರೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ದಿಂಗಾಲೇಶ್ವರ ಸ್ವಾಮೀಜಿಗಳಿದ್ದಾರೆ ನೋಡಿ. ಸೊ ಎಲ್ಲ ಶ್ರೀಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ, ಮೌಲ್ವಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಪ್ರತಿಯೊಬ್ಬರನ್ನು ಈ ಕ್ಷಣದಲ್ಲೂ ಕೂಡ ಮಾತನಾಡಿಸ್ತಾ ಇದ್ದಾರೆ ಸ್ವಾಮೀಜಿಗಳು. ಅವ್ರಿಗೋಸ್ಕರ ಏನೋ ನೋಡಿ ಇಲ್ಲಿ ವಿಶ್ ಮಾಡ್ತಾ ಇರುವಂಥ ಒಂದು ದೃಶ್ಯ, ಒಂದಿಷ್ಟು ಗಿಫ್ಟ್ಗಳನ್ನು ಕೂಡ ತಂದಿದ್ದಾರೆ. ಸೊ ಅದಾದ ನಂತರ ಈಗ ಎಲ್ಲರನ್ನು ಭೇಟಿ ಮಾಡಿ ಮುಂದಿನ ಕಾರ್ಯಕ್ರಮ ಏನಿದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ರೆಡಿ ಆಗ್ತಾರೆ. ಎಸ್, ಈ ದೃಶ್ಯ ನೋಡಿ, ಪ್ರತಿಯೊಬ್ಬರನ್ನು ಭೇಟಿ ಮಾಡ್ತಾ ಇರುವಂಥ ದೃಶ್ಯ ಇದು. ಎಲ್ಲ ಸಮುದಾಯದ ಸ್ವಾಮೀಜಿಗಳಿದ್ದಾರೆ, ಎಲ್ಲ ಧರ್ಮದ ಗುರುಗಳಿದ್ದಾರೆ, ಶಾಸಕರುಗಳು, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಈಗ ವೇದಿಕೆಯ ಮುಂಭಾಗ ಕೂತಿರೋದು. ಕೆಲವು ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಇನ್ನು ಜಸ್ಟ್ 10 ನಿಮಿಷ ಮಾತ್ರ ಉಳಿತು ಅವರ ಕನಸು ನನಸಾಗುವಂಥ ಕ್ಷಣ. ನೋಡಿ, ಅವರ ಪತ್ನಿ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ಖುಷಿಯಾಗಿದ್ರು. ಏನು ನಿರೀಕ್ಷೆ ಮಾಡ್ತೀರಿ ಅಂತ ಕೇಳಿದ್ದಕ್ಕೆ ಕರ್ನಾಟಕಕ್ಕೆ ಒಳ್ಳೆಯದಾಗುತ್ತೆ ಇನ್ನು ಮುಂದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಅವ್ರ ಮಗಳು ಐಶ್ವರ್ಯ ಅವರು ಮಾತಾಡ್ತಾ ಇದ್ರು, ಭಾಳ ನಿರೀಕ್ಷೆ ಇದೆ ನಮಗೂ ಕೂಡ, ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾದು ನೋಡ್ತಾ ಇದ್ದೀನಿ ಏನು ಮಾಡ್ತಾರೆ ಅಂತ ಹೇಳಿ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು. ಸೊ ಹೀಗೆ ಅವರ ಆತ್ಯಾಪ್ತರೆಲ್ಲರೂ ಕೂಡ ಬಂದಿದ್ದಾರೆ, ಅವರ ಟೀಚರ್ ಕೂಡ ಬಂದಿದ್ದಾರೆ, ಅವರಿಗೆ ಪಾಠ ಕಲಿಸಿದಂಥ ಗುರುಗಳು. ನೋಡಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನೂ ಕೂಡ ಭೇಟಿ ಮಾಡ್ತಾ ಇರೋದು, ಜೊತೆಗೆ ಅವರ ಕುಟುಂಬಸ್ಥರು ಅಲ್ಲಿ ಬಂದಿರುವಂಥ ಎಲ್ಲರನ್ನೂ ಕೂಡ ವಿಚಾರಿಸ್ಕೊಳ್ತಾ ಇದ್ದಾರೆ, ಅವ್ರ ಜೊತೆಗೆ ಪ್ರೀತಿಯಿಂದ ಮಾತನಾಡ್ತಾ ಇದ್ದಾರೆ. ನಟಿ ಜೊತೆಗೆ ಮಾಜಿ MP ಆಗಿರುವಂಥ ರಮ್ಯಾ ಅವ್ರ ಜೊತೆಗೆ ಅವರ ಕುಟುಂಬಸ್ಥರು ಮಾತಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಎಷ್ಟು ಜನ ಸ್ವಾಮೀಜಿಗಳು ಬಂದಿದ್ದಾರೆ ಅಂತ ಅಂದರೆ ಪ್ರತಿಯೊಬ್ಬರನ್ನು ಮಾತನಾಡಿಸಲೇಬೇಕು ಈ ಸಂದರ್ಭದಲ್ಲಿ. ಪ್ರತಿಯೊಬ್ಬರನ್ನು ನೋಡಿ, ಎಲ್ಲರ ಹತ್ರನೂ ಹೋಗ್ತಾರೆ, ಎಲ್ಲ ಸಮುದಾಯದ ಗುರುಗಳು ಬಂದಿದ್ದಾರೆ ಅಲ್ಲಿ. ಲೋಕಭವನದ ಒಳಗಡೆ ವೇದಿಕೆಯ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯ ಇದು. ಇನ್ನು 10 ನಿಮಿಷ CM ಆಗಿ ಪದಗ್ರಹಣ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಲಿಸ್ಟ್ ನಿಮಗೆ ನಾವು ಹೇಳ್ತಾ ಇದ್ದೀವಿ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿ. ಚಿತ್ರರಂಗದಿಂದ ಅನೇಕ ಗಣ್ಯರು ಆಗಮಿಸಿರೋದು. ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಕನ್ನಡ ಪರ ಹೋರಾಟಗಾರರು ಮತ್ತು ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಮತ್ತು ಅವರ ಪತ್ನಿ ಕೂಡ ಆಗಮಿಸಿದ್ದಾರೆ. ಅವರ ಅತ್ಯಾಪ್ತರವರು ಅನಿಲ್ ಕುಂಬ್ಳೆ ಅವರು. ಸೊ ಅವರ ಬಂದಿರೋದು. ಇದರ ಜೊತೆಗೆ ಕಾಂಗ್ರೆಸ್ನ ಕೆಲವು ಯುವ ಕಾರ್ಯಕರ್ತರಿಗೂ ಕೂಡ ಒಳಗಡೆ ಅವಕಾಶ ಕೊಟ್ಟಿದ್ದಾರೆ. ರಕ್ಷಾರಾಮಯ್ಯ ಅವರು ಕೂಡ ಇದ್ದಾರೆ. ಹಲವು ಶಾಸಕರನ್ನ ನಾವು ಆಗಲೇ ಮಾತನಾಡಿಸಿದ್ವಿ, ಎಷ್ಟು ಜನ ಬಂದಿದ್ದಾರೆ ಅಂತ ನಿಮಗೆ ತೋರಿಸಿದ್ವಿ. ನೋಡಿ, ಎಲ್ಲರನ್ನೂ ಮಾತನಾಡಿಸಿ ಹೊರಟರು ಡಿ ಕೆ ಶಿವಕುಮಾರ್ ಅವರು. ಮೂರು ಗಂಟೆ 51 ನಿಮಿಷ. ಸೊ 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು. 4 ಗಂಟೆ 5 ನಿಮಿಷಕ್ಕೆ. ಸೊ 4 ಗಂಟೆ ಆಯಿತು ಅಂತಂದ್ರೆ ಈಗಾಗಲೇ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಅವರ ಫ್ಯಾನ್ಸ್ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ.